ನಮಸ್ಕಾರ ದಾವಣಗೆರೆ ಗಾಯ್ಸ್, ಇವತ್ತೊಂದು ವಿಶೇಷತೆ ವಿಡಿಯೋ ತಗೊಬಂದಿದ್ದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಆಲ್ಮೋಸ್ಟ್ ಥಂಬ್ನೇಲ್ ನೋಡಿ ಓಪನ್ ಮಾಡಿರ್ತೀರಾ. ಯಾಕಂದ್ರೆ ದುಗ್ಗನ ಹಬ್ಬ ಹತ್ರ ಬಂದೇ ಬಿಡ್ತು. ಆ ಸಂಭ್ರಮದಿಂದ ಕುರಿ ಉಡ್ಡಿ ಆಡಿಸ್ತಾ ಇದ್ದಾರೆ ನಮ್ಮ ದಾವಣಗೆರೆ ದೇವರಾಜ ಅರಸ್ ಬಡಾವಣೆಯಲ್ಲಿ. ಎವ್ರಿ ಕ್ರೌಡ್ ಆಗಿದೆ. ಅದೇ ತರ ಒಂದು ಫುಲ್ ಹಬ್ಬ ವಾತಾವರಣ ಅಂತ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಯಾವ ತರ ಇದೆ ಕಂಟಿನ್ಯೂ ಆಗಿ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ಈ ಯೂಟ್ಯೂಬ್ ಚಾನಲ್ಗೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಗೈಸ್, ಕ್ರೌಡ್ ನೋಡ್ತಾ ಇರಬಹುದು, ಎಷ್ಟೊಂದು ಜನ ಸೇರಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಕುರಿ ಉಡ್ಡಿ ಆಡ್ತಿರೋದು ತೋರ್ಸಂಗಿಲ್ಲ, ಯೂಟ್ಯೂಬ್ ಇಂದ ಬಹಳ ಕ್ರೈಟೀರಿಯಾ ಇರುತ್ತೆ. ಜಸ್ಟ್ ನಾನು ಜನ ತೋರಿಸ್ಕೊಡ್ತಾ ಇದೀನಿ. ಅದೇ ತರ ಯಾವ ಕುರಿ ಬಂದಿದಾವೆ, ಯಾವ ಊರಿಂದ ಬಂದಿದೆ, ಕಂಪ್ಲೀಟ್ ಆಗಿ ನಿಮಗೆ ಅಪ್ಡೇಟ್ ತಿಳಿಸ್ಕೊಂತ ಹೋಗ್ತೇನೆ. ಬನ್ನಿ ಗೈಸ್, ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ನಮ್ಮ ದಾವಣಗೆರೆ ದೇವರಾಜ ಅರಸ್ ಬಡಾವಣೆಯಲ್ಲಿ ಈ ಕುರಿ ಕಳಗ ನಡೀತಾ ಇದೆ. ಬಹಳ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ತಾ ಇದಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಅಣ್ಣಾರ, ಇವತ್ತ ದಾವಣಗೆರೆ ದುಗ್ಗಮ್ಮನ ಕಣದಾಗ ಸುನಾಮಿ ಸಾಮ್ರಾಟ್ ಬರ್ನಿ ಹೋಟೆಲ್ ನಾಲ್ಕಲ್ ಮರಿ 85 ಮರ್ಯಾಗ ತಿಂಡಿಲಿ ಆಟ ಆಡಿ ಫಸ್ಟ್ ಆಗೈತ್ ನೋಡ್ರಿ. ತಿಂಡಿಲಿ ಕಣ ನಡೆಸಿದ್ರೆ ತಿಂಡಿಲಿ ಅಪ್ಪ ಹುಟ್ಟಿದ ಆಟ ಆಡಿ ಫಸ್ಟ್ ಆಗೈತ್ ನೋಡ್ರಿ. ಇವತ್ತು ದಾವಣಗೆರೆ ದುಗ್ಗಮ್ಮನ ಕಣದಾಗ ನಾಲ್ಕಲ್ಲಿ ಒಳಗ ದಾವಣಗೆರೆ ದುಗ್ಗಮ್ಮನ ಕಣದಾಗ ನಾಲ್ಕಲ್ಲಿ ಒಳಗ ಯಾವುದೇ ರೀತಿ ಮೋಸ ಆಗಿಲ್ಲ ಅಣ್ಣ. ಯಾವುದೇ ರೀತಿ ₹1 ಕಡಿಮೆ ಕೊಟ್ಟಿಲ್ಲ. 60,000 ರೂಪಾಯಿ ಪ್ರಥಮ ಬಹುಮಾನ ಇತ್ತು. 60,000 ರೂಪಾಯಿ ಕೊಟ್ಟಾರ ನೋಡ್ರಿ. ಇವತ್ತು ಸುನಾಮಿ ಸಾಮ್ರಾಟ್ ಬರ್ನಿ ಹೋಟೆಲ್ ಫಸ್ಟ್ ಆಗೈತ್ ನೋಡ್ರಿ ದುಗ್ಗಮ್ಮನ ಕಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಯಾವೂರಿಂದ ಅಣ್ಣ ಬಂದಿರೋದು? ಹೊಸಳ್ಳಿ ಅಣ್ಣ. ಹೊಸಳ್ಳಿಯಿಂದ. ಈ ಕುರಿ ಹೆಸರು ಏನಣ್ಣ? ಶ್ರೀ ಮಾರಿಕಮ್ಮ ದೇವಿ ಹೊಸಳ್ಳಿ ಹೈಸ್ಪೀಡ್ ರಾವಣ ಅಣ್ಣ. ಹೈಸ್ಪೀಡ್ ರಾವಣ ಅಂತ. ಎಷ್ಟು ಕಣ ಆಗಿದೆ ಅಣ್ಣ ಟೋಟಲ್? ಟೋಟಲ್ ಒಂದ್ 3 ಕಣ ಆಗೈತೆ ಅಣ್ಣ. 3 ಕಣ ಆಗಿದೆಯಾ? ಇಲ್ಲಿ ದಾವಣಗೆರೆಯಿಂದ ಇವಾಗ ಇಲ್ಲಿ ಕಣ ಆಡ್ಸಿದ್ರ ಏನಣ್ಣ? ಇವಾಗ ದಾವಣಗೆರೆ ಆಡ್ಸಿವಿ ಅಣ್ಣ. ಇದು ದುಗ್ಗಮ್ಮ ಕಣ ಫಸ್ಟ್ ಅಣ್ಣ ಬಂದಿರೋದು. ಫಸ್ಟ್ ಟೈಮ್ ಬಂದಿರೋದಣ್ಣ. ಮೊದಲೆಲ್ಲ ಎಲ್ಲ ಆಡ್ಸಿದ್ರಣ್ಣ? ಅಣ್ಣ ಇಲ್ಲಿ ನಿಟುವಳ್ಳಿ. ಓಕೆ. ಎಲ್ಲ ಬಂದಿವಿ. ಶಿವಪುರ ಎಲ್ಲ ಮಾಡ್ಸಿದ್ದೀರಾ? ಓಕೆ. ಟೋಟಲ್ ಮರಿಯಿಂದ ಸಾಕಿರೋದ ಏನಣ್ಣ? ನೀವು ಬೇರೆ ಕಡೆಯಿಂದ ತಗೊಂಡಿರೋದ? ಇಲ್ಲ ಅಣ್ಣ, ಜೋಳ ಮರಿಯಿಂದ ಸಾಕಿರೋದು. ಜೋಳ ಮರಿಯಿಂದಾನೇ ಸಾಕಿರೋದು. ಓಕೆ ಸರ್. ಅಣ್ಣ, ಮತ್ತೆ ಏನ್ ಖರ್ಚು ಬರುತ್ತಣ್ಣ ದಿವಸಕ್ಕೆ ಇದು ಕುರಿ ಖರ್ಚಣ್ಣ? ಹಾ, ಒಂದು 200 ಬರ್ತದಣ್ಣ. 200 ರೂಪಾಯಿ ಡೈಲಿ ಖರ್ಚು ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಯಾವ ತರ ಇದೆ ಅಂತ ತಿಳಿಸ್ಕೊಡ್ತೀನಿ. ಟೋಟಲ್ 3 ಕಣ ಆಗಿದೆ ಅಂದ್ರೆ ಎಷ್ಟು ಸತಿ ವಿನ್ ಆಗಿದೆ? ಯಾವ ತರ ಅಣ್ಣ? ಇದು 4 3 ತಾತಣ್ಣ. 4 3 ತಾಯ್ತು. ಓಕೆ. ಇಲ್ಲಣ್ಣ, ಹೊಸ ಬೆಳವಣಿಗೆ ಅದು. ಹೊಸ ಬೆಳವಣಿಗೆ. ಓಕೆ. ಇದು ಒಳ್ಳೆ ಕಡೆ ಫಸ್ಟ್ ಆತ 4. ಆಮೇಲೆ ಕೆರಡಲಾಗ ಬಸಾಪುರ ಫಸ್ಟ್ ಆತಣ್ಣ. ಬಸಾಪುರ ಫಸ್ಟ್ ಆಗಿದೆ. ಇವಾಗ ಇಲ್ಲಿ ಬಂದಿದ್ರಣ್ಣ ದುಗ್ಗಮ್ಮ ಕಣ. ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿರೋದು. ಇವಾಗ ಒನ್ ಟೈಮ್ ಪ್ಲೇಸ್ ಆಗಿದೆ ಹಿಂಗೆ ಈಗ? ಆಗಿದೆ. ಆಗ ನೋಡ್ತಾ ಇರ್ಬೋದು ಯಾವ ಊರಿಂದ ಬಂದಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಬಹಳ ಜನ ಬಂದಿದ್ದಾರೆ. ಓಕೆನಾ, ಆಲ್ ದ ಬೆಸ್ಟ್. ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ. ಯಾವ ಊರಿಂದ ಬಂದಿರೋದು? ಚಳ್ಳಕೆರೆಯಿಂದ ಬಂದಿರೋದ. ಕುರಿ ಹೆಸರು ಅಣ್ಣ? ಛತ್ರಿ ಅಂತ. ಕುರಿ ಹೆಸರು ಛತ್ರಿ ಅಂತ. ಚಳ್ಳಕೆರೆಯಿಂದ ಬಂದಿದ್ರಣ. ಎಷ್ಟಲ್ಲಿಂದ ಅಣ್ಣ ಇದು? 6 ತಿಂಗಳಾಯ್ತು. 6 ತಿಂಗಳಾಯ್ತಲ್ಲ. 6 ಅಲ್ಲಿ ಬಂದು ಎಷ್ಟು ಕಣ ಆಡ್ಸಿದ್ರಣ? ಮೊದ್ಲು ಆಡ್ಸಿದ್ರ? ಇದೇ ಫಸ್ಟ್ ಆಡ್ಸ್ತಿರೋದಣ್ಣ? ಈಗ ಆಡ್ಸಿದ್ರಣ? ಇನ್ನ ಇಲ್ಲ ಅಣ್ಣ, ಇನ್ನ ಫಸ್ಟ್ ರೌಂಡ್ ವೇಟ್ ಮಾಡ್ತಾ ಇದ್ದೀರಾ? ಓಕೆ. ನೋಡ್ತಾ ಇರ್ಬೋದು. ಇದು ಎಲ್ಲಿಂದ ತಗೊಂಡ್ಬಂದಿರೋದಣ್ಣ? ಚಳ್ಳಕೆರೆಯಿಂದ ತಗೊಂಡ್ಬಂದಿರೋದು ಅಣ್ಣ. ಇದು ಮರಿಯಿಂದ ಸಾಕಿರೋದ ಏನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದಣ್ಣ? ಮರಿಯಿಂದ ಸಾಕಿರೋದು. ನೋಡ್ತಾ ಇರ್ಬೋದು ಮರಿಯಿಂದ ಸಾಕಿರೋಂಥದ್ದು. ಈಗ 6 ಅಲ್ಲಿ ಬಂದಿದೆ. ಈಗ ಫಸ್ಟ್ ಕಣ ಆಡ್ಸಕ್ ಬಂದಿದ್ದಾರೆ ನಮ್ಮ ದಾವಣಗೆರೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದೀನಿ. ಎಷ್ಟು ಚೆನ್ನಾಗಿದೆ ಕುರಿ, ನೋಡ್ತಾ ಇರ್ಬೋದು. ನಮಸ್ಕಾರ. ನಮಸ್ಕಾರ. ಯಾವ ಊರಿಂದ ಬಂದಿರೋಣ? ನಾವು ಕಾನವಸಳ್ಳಿ ಹತ್ರ ಕಾತರಕಟ್ಟೆ ಅಂತ. ಕಣ ಆಡ್ಸಿದ್ರಣ? ಈಗ ಇಲ್ಲಿ ಕಣ ಆಡ್ಸಿದೀವಣ್ಣ. ಪ್ಲೇಸ್ ಅಲ್ಲಿ ಬಂತ ಹಿಂಗೆ? ಇಲ್ಲಲ್ಲ, ಬೇರೆ ಕಣದಲ್ಲಿ ಪ್ಲೇಸ್ ಆಗೈತೆ. 4 ಕಲ್ಲಿಗೆ ಫಸ್ಟ್ ಪ್ರೈಸ್ ಆಗೈತೆ. ಯಾವ ಊರಣ್ಣ ಆಡ್ಸಿದ್ದು? ನಮ್ದು ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಕಾತರಕಟ್ಟೆ ಅಂತ. ಕಾತರಕಟ್ಟೆ ಸಲಗ ಅಂತ ಈ ಮರಿ ಹೆಸರು. ಕಾತರಕಟ್ಟೆ ಸಲಗ. ಓಕೆ ಅಣ್ಣ. ಓಕೆ. ಇವು ಎಲ್ಲಣ್ಣ ಗೆದ್ದಿದ್ದು? ಎಡವಳ್ಳಿ ಹರಪನಹಳ್ಳಿ ತಾಲೂಕು ಎಡವಳ್ಳಿ. ಫಸ್ಟ್ ಪ್ರೈಸ್ ಗೆದ್ದಿದ್ದು. ಇಲ್ಲ ಆಡ್ಸಿದ್ರ ನೀವು? ಇಲ್ಲಿನ ಇಲ್ಲಣ್ಣ, ಇವಾಗ ಸ್ಟಾರ್ಟಿಂಗ್. ಹೌದಾ? ಇವಾಗ ಡೈಲಿ ಇವಾಗ ಎಷ್ಟು ಕುರಿ ಖರ್ಚು ಬರುತ್ತಣ್ಣ ಇದ್ರದ್ದು? ಡೈಲಿ 250 ರೂಪಾಯಿ ಅಂತ ಖರ್ಚು ಬರುತ್ತಣ್ಣ. 200 ಒಂದ್ ಕುರಿಗೆ. ಯಾಕಂದ್ರೆ ಕುರಿಗೆ ಅಂದ್ರೆ ಉಡ್ಡಿ ಅಂದ್ರೆ ಬಹಳ ಕ್ರೇಜ್ ಆಗಿದೆ. ಜನಗಳಿಗೆ ಒಂದ್ ಸ್ವಲ್ಪ ಕುತೂಹಲ ಇರುತ್ತೆ. ಯಾವ ತರ ಮೇಂಟೆನೆನ್ಸ್ ಆಗಿರ್ಬೋದು, ಯಾಕೆ ಅಷ್ಟು ಕ್ರೇಜ್ ಇದೆ ಅಂತ ನೀವು ಒಂದ್ ಸ್ವಲ್ಪ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡ್ಬೋದಣ್ಣ? ಏನೇನ್ ಹಾಕ್ತಿರಣ್ಣ ಇದಕ್ಕೆ ಫುಡ್? ನಾವು 1 kg ಉಳ್ಳಿ ಹಾಕ್ತಿವಿ. 1 ಲೀಟರ್ ಹಾಲು ಹಾಕ್ತಿವಿ. ಹಾಲು ಹಾಕ್ತಿರಾ? ಬೆಳಿಗ್ಗೆ ಸಾಯಂಕಾಲ ಕೂಡ ಹಾಕ್ತಿವಣ್ಣ. ಮೆಕ್ಕೆಜೋಳ ಹಾಕ್ತಿವಿ, ಗೋಧಿ ಹಾಕ್ತಿವಿ, ಆಮೇಲೆ ತತ್ತಿ ಹಾಕ್ತಿವಿ. ಅಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತೀವಿ. ಯಾಕಂದ್ರೆ ಜನಗಳಿಗೆ ಗೊತ್ತಿರೋದು ಜಸ್ಟ್ ಹುಲ್ಲು ಒಂದೇ ಅಂತ ಅನ್ಕೊಂತಾರೆ. ನೋಡಿ ಈ ತರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದಕ್ಕೆ ಸ್ವಲ್ಪ ಜನಗಳಿಗೂ ಕೂಡ ಮಾಹಿತಿ ಗೊತ್ತಂಗಾಯ್ತು ಸರ್. ಓಕೆ ಸರ್, ಆಲ್ ದ ಬೆಸ್ಟ್. ಆಯ್ತು ಸರ್. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ. ಯಾವ ಊರಿಂದ ಅಣ್ಣ ಬಂದಿರೋದು? ಇಲ್ಲೇ ದಾವಣಗೆರೆ ಅಣ್ಣ. ಅಡ್ರೆಸ್ ಅಣ್ಣ? ಅಡ್ರೆಸ್ ಬೂದಾಳ್ ರೋಡ್, ಚೌಡೇಶ್ವರ ನಗರ. ಕುರಿ ಹೆಸರು ಏನ್ ಅಣ್ಣ? ಕುರಿ ಹೆಸರು ಶ್ರೀ ಸೌದತ್ತಿ ಯಲ್ಲಮ್ಮ ದುರ್ಗಾಸ್ಥಳ ಡೆವಿಲ್ ಅಂತ. ಹೌದಣ್ಣ. ಎಷ್ಟು ಕಣ ಆಗಿದೆ ಅಣ್ಣ ಟೋಟಲ್? ಅಣ್ಣ ನಾವ್ ತಗೊಂಬಂದಾಗಿಂದ 4 ರೌಂಡ್ ಮಟನ್ ಆಡೈತಿ. ಒಂದು ತರ್ಡ್ ಆಗೈತೆ ಅಣ್ಣ.
ಒಂದು ಥರ್ಡ್ ಆಗಿದೆ ಅಂದ್ರೆ ಮರಿಯಿಂದ ಸಾಕಿರೋದು ಹೆಂಗಣ ಇದು ಇಲ್ಲ ನಾವ್ ಆರಲ್ಲ ತಂದಿರೋದು. ಆರಲ್ಲಿಂದ ತಗೊಂಬಂದು ಯಾವ್ರಿಂದ ತಗೊಂಬಂದ್ರಣ ಇದು ಇದ್ರ ಹತ್ರ ಯಾವ ಹೊನ್ನಾಳಿ ಹತ್ರ ತಂದಿರೋದು. ಹೊನ್ನಳ್ಳಿಯಿಂದ ತಗೊಂಬಂದಿರೋದು. ಇವಾಗ ಇಲ್ಲಿ ಆಡ್ಸಿದ್ರ ಇಲ್ವಾ ನಾ ಇಲ್ಲ ಅಣ್ಣ ಆರ್ಸಿಲ್ ಬರ್ಸ್ಬೇಕು, ಈಗ ಹೋಗಿ ಬರ್ಸ್ಬೇಕು ಸರ್. ಬರ್ಸ್ಬೇಕಾ ಮತ್ತೆ ಅಣ್ಣ ಇದು ಡೈಲಿ ಎಷ್ಟು ಮೇಂಟೆನೆನ್ಸ್ ಬರುತ್ತಣ್ಣ ಇದು ಕುರಿದು? ಡೈಲಿ ಒಂದ್ 200-250 ರೂಪಾಯಿ ಮೆಂಟೇನ್. 200-250 ರೂಪಾಯಿ ಅಂದ್ರೆ ಏನೇನ್ ಅಣ್ಣ ಇವಾಗ ವೀಕ್ಷಕರು ಬಹಳ ಜನ ನೋಡ್ತಾ ಇರ್ತಾರೆ, ಯಾಕಂದ್ರೆ ಕುರಿ ಹುಡ್ಡಿ ಅಂದ್ರೆ ಬಹಳ ಕ್ರೇಜ್ ಇದೆ. ಅದೇ ಏನ್ ವಿಶೇಷತೆ ಇರ್ಬೋದು ಅಂತ ನೀವು ಸ್ವಲ್ಪ ಮಾಹಿತಿ ಕೊಡ್ಬಿಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಇವಾಗ ಅಂದ್ರೆ ಡೈಲಿ ಏನೇನ್ ಮೇಂಟೈನ್ ಆಗ್ತೀರಾ ಅಣ್ಣ? ಇವಾಗ ಮೇವು ಎಂತ ಯಾವ ತರ ಹಾಕ್ತೀರಾ ಅಣ್ಣ? ಡೈಲಿ ಒಂದ್ 10 ಪೆಂಡಿ ಹುಲ್ ಬೇಕು, ಬೆಳಗ್ಗೆ 2 ಪೆಂಡಿ, ಸಾಯಂಕಾಲ 8 ಪೆಂಡಿ ಬೇಕು. ಆಮೇಲೆ ಬೆಳಗ್ಗೆ ಹೊತ್ತು 2 ಪೆಂಡಿ ಹುಲ್ ತುರ್ಕಕ್ಕಿಂತ ಮುಂಚೆ ಕಾಳು ತುರುಕ್ತೇವೆ. ಉಳ್ಳಿ, ಗೊಂಜಾಳದ ನುಚ್ಚು, ಕಡ್ಲೆಕಾಳು, ಸೋಯಾಬೀನ್ ಇಂಥವೆಲ್ಲ ಐಟಮ್ ಹಾಕ್ತೀವಿ. ಡೈಲಿ 250 ರೂಪಾಯಿ ಖರ್ಚು ಮಿನಿಮಮ್ ಮ್ಯಾಕ್ಸಿಮಮ್ 250 ರೂಪಾಯಿ ಖರ್ಚು ಇದ್ದೇ ಇರುತ್ತೆ. ಓಕೆ, ನೋಡ್ತಾ ಇರ್ಬೋದು guys, ಇವಾಗ ಎಷ್ಟೊಂದು ಜನ ಬಂದಿದ್ದಾರೆ. ಇವಾಗ ಇನ್ನ ಫಸ್ಟ್ ರೌಂಡ್ ಇನ್ನ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಸರ್? ಇನ್ನ ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇನ್ನ ಕುರಿಗಳು ಇನ್ನ ಬಹಳ ಬಂದಿದಾವೆ. ಇನ್ನ ಅವ್ರದ್ದು ಇನ್ನೊಂದು ಕುರಿಗಳು ಇದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ನೋಡ್ತಾ ಇರ್ಬೋದು ಇಷ್ಟೊಂದು ಜನ ವೀಕ್ಷಕರುಗಳು ಬಂದಿದ್ದಾರೆ, ಹೊರಗಡೆ ಆಡ್ತಿರೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಗೈಸ್ ನೋಡ್ತಾ ಇರ್ಬೋದು ಯಾವ ತರ ಕುರಿಗಳು ಬಂದಿದಾವೆ ಅಂತ. ಎಲ್ಲ ಆರಲ್ಲಿನ ಕುರಿಗಳು ನಡೀತಾ ಇರುತ್ತೆ ಇವತ್ತು. ಕುರಿ ರಾಜು ಗಾಂಧಿನಗರದ ದಂಡಪ್ಪ ಅದೆತ್ತರ ಸುರೇಶ್ ಅಂತ ಗೊತ್ತ ಹೆಸರು ಹೇಳ್ತಾನ ಅಷ್ಟೇ. ಉಕ್ರಿ ಸುರೇಶ್ ಮತ್ತಿನ ನಮ್ಮ ಮಂಜು ಮತ್ತು ಟೈಟಾನಿಕ್ ಹನುಮಂತಣ್ಣ ಎಲ್ಲರೂ ಹೋಗ್ತಿಲ್ಲ ಬಾ. ಸಾಕು ಸಾಕು ಇರ್ಕ ಬರೀ